ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಭರವಸೆ ಹುಸಿಯಾಗಿದೆ. 2025ರ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನ ವೆನೆಜುವೆಲಾದ ಪ್ರಮುಖ ವಿರೋಧ ಪಕ್ಷದ ನಾಯಕಿ ಮಾರಿಯಾ ಕೋರಿನಾ ಮಚಾಡೋ ಅವರಿಗೆ ಘೋಷಿಸಲಾಗಿದೆ. ಪ್ರಜಾಪ್ರಭುತ್ವ ಹಕ್ಕುಗಳನ್ನು ಉತ್ತೇಜಿಸುವಲ್ಲಿನ ಕೆಲಸಕ್ಕಾಗಿ ವೆನೆಜುವೆಲಾದ ಉಕ್ಕಿನ ಮಹಿಳೆ ಅಂತ ಕರೆಯಲ್ಪಡುವ ಮಚಾಡೋ ಟೈಮ್ ಮ್ಯಾಗಜಿನ್ನ 2025ರ 100 ಅತ್ಯಂತ ಪ್ರಭಾವಶಾಲಿ ಜನರ ಪಟ್ಟಿಯಲ್ಲಿ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ವೆನೆಜುವೆಲಾದ ಜನರಿಗೆ ಪ್ರಜಾಪ್ರಭುತ್ವ ಹಕ್ಕುಗಳಲ್ಲಿ ಅಥವಾ ಹಕ್ಕುಗಳನ್ನು ಉತ್ತೇಜಿಸುವಲ್ಲಿ ಮಾರಿಯಾ ಕೋರಿನಾ ಮಚಾಡೋ ಅವರ ದಣಿವರಿಯದ ಕೆಲಸ, ಅದರ ಜೊತೆಗೆ ಸರ್ವಾಧಿಕಾರದಿಂದ ಪ್ರಜಾಪ್ರಭುತ್ವಕ್ಕೆ ನ್ಯಾಯಯುತ ಮತ್ತು ಶಾಂತಿಯುತ ಪರಿವರ್ತನೆಯನ್ನು ಸಾಧಿಸುವ ಹೋರಾಟಕ್ಕಾಗಿ ಮಚಾಡೋ ಅವರನ್ನು ಗುರುತಿಸಲಾಗಿದೆ ಅನ್ನೋದು ಗೊತ್ತಾಗಿದೆ. ನೊಬೆಲ್ ಸಮಿತಿ ಈ ರೀತಿಯಾಗಿ ಘೋಷಣೆ ಮಾಡಿದೆ. ಆದರೆ 8 ಯುದ್ಧಗಳನ್ನು ನಿಲ್ಲಿಸಿದ್ದಕ್ಕಾಗಿ ವಿಶ್ವದಲ್ಲಿ ನೊಬೆಲ್ ಶಾಂತಿ ಪ್ರಶಸ್ತಿಯ ಬಹುಮಾನ ಗೆಲ್ಲಲು ತಾನು ಅರ್ಹನೆಂದು ಪದೇ ಪದೇ ವಾದಿಸುತ್ತಿರುವ ಡೊನಾಲ್ಡ್ ಟ್ರಂಪ್ಗೆ ಇಲ್ಲಿ ಭಾರಿ ಮುಖಭಂಗ ಆಗಿದೆ.